ದಿನಕ್ಕೆ 500 ರೂಪಾಯಿಂದ 2000 ರೂಪಾಯಿ ಆದಾಯ ಬರೋ ಕೃಷಿ ಯಾವ್ದು ಗೊತ್ತಾ? ಅದೇ ಹೈನುಗಾರಿಕೆ. ನಮಸ್ತೆ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಡೈರಿ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಏನಿದು ಡೈರಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ? ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಸಹಯೋಗದೊಂದಿಗೆ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸಲು ಈ ಸ್ಕೀಮ್ ಅನ್ನು ಜಾರಿಗೊಳಿಸಿದ್ದಾರೆ. ಆದ್ರೂ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಹೈನುಗಾರಿಕೆ ಶುರು ಮಾಡಬೇಕು ಅಂದ್ರೆ ಹಣ ಎಲ್ಲಿಂದ ಸಿಗುತ್ತೆ, ಒಳ್ಳೆ ತಳಿ ಎಲ್ಲಿಂದ ತರಬೇಕು, ಯಾರು ತರಬೇತಿ ಕೊಡ್ತಾರೆ? ಇದಕ್ಕೆ ಕರ್ನಾಟಕ ಸರ್ಕಾರ ಡೈರಿ ಅಭಿವೃದ್ಧಿ ಕಾರ್ಯಕ್ರಮ ಸಹಾಯ ಮಾಡುತ್ತೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೆ ತಳಿಯ ಹಸು ಸಾಕಾಣಿಕೆ ಬಗ್ಗೆ ಮಾರ್ಗದರ್ಶನ ಕೊಡಲಾಗುತ್ತೆ. ಕೃತಕ ಗರ್ಭಧಾರಣೆ, ಪಶು ವೈದ್ಯರ ಸೇವೆ, ಮೇವು ಬೆಳೆಯುವ ಮಾಹಿತಿ ಆಗಿರ್ಬೋದು, ರೈತರಿಗೆ ತರಬೇತಿ ಹಾಗೂ ಹಾಲು ಮಾರಾಟಕ್ಕೆ ಸಹಕಾರ ಸಂಘ ಕೂಡ ಸಹಾಯ ಮಾಡಿ. ಇದರಿಂದ ಪ್ರತಿದಿನ ಹಾಲು ಮಾರಾಟ ಮಾಡಿ ಆದಾಯ ಗಳಿಸಬಹುದು. ನಿಮ್ಮ ಹಾಲಿನ ಹಣ ನೇರವಾಗಿ ನಿಮ್ಮ ಬ್ಯಾಂಕಿಗೆ ಕೂಡ ಬರುತ್ತೆ. ಜೊತೆಗೆ ಇನ್ನು ಕೆಲವು ಯೋಜನೆಗಳು, ಸಹಾಯ ಮತ್ತು ಸಹಾಯಧನ ಸಿಗುವ ಅವಕಾಶ ಕೂಡ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಊರಿನ ಹಾಲು ಉತ್ಪಾದಕರ ಸಹಕಾರ ಸಂಘ ಅಥವಾ KMF ಒಂದು ಸಹಕಾರ ಸಂಘ ಇರುತ್ತೆ, ಹಾಲು ಒಕ್ಕೂಟ ಅಥವಾ ಪಶು ಸಂಗೋಪನೆ ಇಲಾಖೆ ಸಂಪರ್ಕಿಸಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೇಕಾದ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಹಾಕಬಹುದಾಗುತ್ತೆ. ಮತ್ತೆ ಇನ್ನೂ ಆಗ್ತಡ ಈ ಮಾಹಿತಿ ಹೈನುಗಾರಿಕೆ ಮಾಡಬೇಕು ಅನ್ನೋ ಪ್ರತಿಯೊಬ್ಬ ಯುವಕನಿಗೂ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದ.